ಮೇಲ್ಕೋಟೆ ಶಾಸಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ನೋಡ್ರಿ, ಮಂಡ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡೋಕ್ಕೆ ಹೋದರೂ ಈ ರೀತಿ ತಡೆ ಹಿಡಿದು ಮಂಡ್ಯ ಒಂದು ದೊಡ್ಡ ಹಳ್ಳಿ ಥರ ಇದೆ. ಅದಕ್ಕಿಂತ ಬೇರೆ ಏನೂ ಆಗಿಲ್ಲ. ಕಾವೇರಿ ಆರತಿ ಈ ಹಿಂದೂ ಸಂಪ್ರದಾಯದ ನಮ್ಮ ಪ್ರತಿ ಜನಗಳ ಒಂದು ಭಾವನಾತ್ಮಕವಾದ ಆರತಿ. ಅದಕ್ಕೆ ಏನಕ್ಕೆ ತೊಂದರೆ, ಏನು ಪ್ರಾಬ್ಲಮ್ ಏನಾಗುತ್ತೆ? ರೈತ ಸಂಘದವರು ಕೆಲವೊಂದನ್ನು ಅರ್ಥ ಮಾಡ್ಕೋಬೇಕು. ದರ್ಶನ್ ಪುಟ್ಟಣ್ಣನೂ ಅರ್ಥ ಮಾಡ್ಕೋಬೇಕು. ವಿರೋಧ ಮಾಡ್ತೀನಿ ಅಂದರೆ ಎಲ್ಲದಕ್ಕೂ ವಿರೋಧ ಮಾಡೋದಲ್ಲ. ಒಂದು ಕಾವೇರಿ ಆರತಿ ಆದರೆ 1,000 ಜನಕ್ಕೆ ಕೆಲಸ ಉದ್ಯೋಗ ಸೃಷ್ಟಿ ಆಗ್ತದೆ. ರೈತರಿಗೆ ಹೊಲ ಗದ್ದೆ ಇದೆ, ರೈತರ ಮಕ್ಕಳಿಗೆ ಉದ್ಯೋಗ ನಮ್ಮೂರಲ್ಲೇ ಸೃಷ್ಟಿ ಆಗ್ತದೆ. ಎಲ್ಲದಕ್ಕೂ ವಿರೋಧ ಮಾಡ್ತೀನಿ ಅಂದರೆ ಇದನ್ನು ಯಾರೂ ಒಪ್ಪೋದಿಲ್ಲ. ಕಾವೇರಿ ಆರತಿನ ನಾವು ಮಾಡ್ತೀವಿ. ಯಾರು ಅಡ್ಡ ಬಂದ್ರೂ ಅದಕ್ಕೆ ತಡೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಆ ಪುಣ್ಯಾತ್ಮ ಡಿ.ಕೆ. ಶಿವಕುಮಾರ್ ಅವರು ಏನೋ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದ್ದಾರೆ. ಎಲ್ಲದಕ್ಕೂ ತಡೆ ಹಿಡಿದು ಜಿಲ್ಲೆಯ ಅಭಿವೃದ್ಧಿಗೆ ತಡೆ ಹಿಡಿದ್ರಿ ಅನ್ನೋ ಕೆಟ್ಟ ಕಳಂಕಕ್ಕೆ ನೀವು ಗುರಿಯಾಗಬೇಡಿ. ಹೋರಾಟ ಮಾಡಿ, ತಮಿಳುನಾಡು ವಿರುದ್ಧ ಹೋರಾಟ ಮಾಡಿ, ಇನ್ನೂ ನೀರು ಬೇಕು ಅಂತ ಹೋರಾಟ ಮಾಡಿ, ಇದು ಮೇಕೆದಾಟು ಅಣೆಕಟ್ಟಿಗೆ ಹೋರಾಟ ಮಾಡಿ, ಅಭಿವೃದ್ಧಿ ಕಾರ್ಯಗಳಿಗೆ ಇದು ಕಾವೇರಿ ಆರತಿ ಮಾಡೋದ್ರಿಂದ ಏನು ತೊಂದರೆ, ಯಾರಿಗೆ ತೊಂದರೆ? ಸುಮ್ಮನೆ ಯಾವುದೋ ವಿಚಾರಗಳಿಗೆ ತಗೊಂಡು ಬೇಡದಿರೋ ವಿಚಾರಗಳಿಗೆ ಹೋರಾಟ ಮಾಡೋದ್ರಿಂದ ಉಪಯೋಗ ಆಗಲ್ಲ. ಇದು ನಮ್ಮ ಜಿಲ್ಲೆಯನ್ನು ಇಡೀ ವಿಶ್ವ ತಿರುಗಿ ಮಾಡೋವಂಥ ಕಾರ್ಯಕ್ರಮ ಇದು ಆಗಲೇಬೇಕು. ಇದು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ತಂದಿರುವಂಥ ಕಾರ್ಯಕ್ರಮನ ಸಾಗಿಸ್ತೀವಿ. ಯಾರು ವಿರೋಧ ಮಾಡಿದ್ರೂ ಕೂಡ ನಾವು ಅದನ್ನು ನಿಲ್ಲಿಸೋಲ್ಲ. ಮುಂದಿನ ಅಕ್ಟೋಬರ್ನಲ್ಲಿ ಏನೋ ದಸರಾ ಇದೆ, ಆ ಸಂದರ್ಭದಲ್ಲಿ ಈ ಆರತಿಯನ್ನು ಮಾಡೇ ಮಾಡ್ತೀವಿ.